ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ಮಹಿಮೆಯನ್ನು ತುಂಬುವ, ನೀತಿಯ ರಕ್ಷಣೆ ನೀಡುವ, ದೇವದೂತರ ಕಾವಲು, ದೇವರ ಭಯಭಕ್ತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ನೀಡುವ ದೇವರ ವಾಕ್ಯಭಾಗ ಅಂಶ ಪ್ರೇರೆ. ದೇವರೇ ನನ್ನ ಪಾಲು ನೀನೇ. ಹೌದು ಪ್ರೇರೆ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 57ನೇ ವಾಕ್ಯಭಾಗದಿಂದ 64ನೇ ವಾಕ್ಯದ ಭಾಗದವರೆಗೆ ಧ್ಯಾನಿಸೋಣ ಪ್ರೇರೆ. ಅಂಶ: ತಂದೆ ಯೆಹೋವನೇ, ದೇವರೇ, ಸೃಷ್ಟಿಕರ್ತನೆ, ನೀನೇ ನನ್ನ ಪಾಲು. ಹೌದು ಪ್ರೇರೆ. ನಾವು ಆಸ್ತಿಯಲ್ಲಿ ಪಾಲು ಮಾಡುತ್ತೇವಲ್ಲ ಪ್ರೇರೆ. ಹೌದು, ಅದು ಬಹು ಬೆಲೆಯುಳ್ಳದೆಂದು ಭಾವಿಸುತ್ತಾರೆ. ಅದೇ ರೀತಿ ನಮ್ಮ ನಿಜವಾದ ಆಸ್ತಿ ದೇವರಾಗಿದ್ದಾನೆ ಪ್ರೇರೆ. ದೇವರೇ, ನೀನೇ ನನ್ನ ಪಾಲು ಎನ್ನುವ ವಾಕ್ಯವನ್ನು ಧ್ಯಾನಿಸುವ ಮೊದಲು ದೇವರ ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಿವೇಕವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಜ್ಞಾನವನ್ನು ಕೇಳಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ಒಳ್ಳೆ ನೆಲವಾಗಿಸುವಂತೆ, ಮೊದಲನೇದಾಗಿ ಫಲ ಕೊಡುವಂತೆ, ಲೋಕಕ್ಕೆ ಹೋಗಿ ಕಣಿನಾಶ, ಶರೀರದಾಶ, ಬದುಕು ಬಾಳಿನ ಡಂಬದಲ್ಲಿರುವ ಸೈತಾನನ ಬಲೆಯಲ್ಲಿರುವ ಅನೇಕರನ್ನು ಬಿಡಿಸುವಂತೆ ಆ ಪರಲೋಕದ ಶಕ್ತಿಯನ್ನು ವ್ಯಕ್ತಿಯಾದ ಪರಿಶುದ್ಧಾತ್ಮವನ್ನು ಪ್ರದರ್ಶಿಸುವಂತೆ ಅನುಗ್ರಹಿಸಲಿ. ದೇವಚಿತ್ತಾನುಸಾರ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರ ಪೋಷಕನೇ, ದಹಿಸುವ ಅಗ್ನಿಯಾದ ದೇವರೇ, ತಂದೆ, ನಿಮ್ಮ ಕಣ್ಣಿಗೆ ಮುಚ್ಚುಮರೆಯಾದದ್ದು ಒಂದೂ ಇಲ್ಲ ತಂದೆ. ನೀವೇ ನಮ್ಮ ಸೃಷ್ಟಿ ಪ್ರಾರಂಭವಾದಂದಿನಿಂದ ಇಂದಿನವರೆಗೂ ಕಾಪಾಡುತ್ತಾ ಬಂದಿದ್ದೀರಿ, ರಕ್ಷಿಸುತ್ತಾ ಬಂದಿದ್ದೀರಿ, ಪೋಷಿಸುತ್ತಾ ಬಂದಿದ್ದೀರಿ ತಂದೆ. ಹೌದು, ನೀವು ಕರುಣೆಯುಳ್ಳ ದೇವರಾಗಿದ್ದೀರಿ, ನಿರ್ವಂಚಕನಾದ ದೇವರಾಗಿದ್ದೀರಿ. ನೀವು ಒಳ್ಳೆಯವರು ತಂದೆ, ಒಳ್ಳೆಯದನ್ನೇ ಮಾಡುತ್ತೀರಿ ಅಂಥ ಜ್ಞಾನ ನಿಮ್ಮ ಪರಿಶುದ್ಧ ಗ್ರಂಥ ಬೈಬಲ್ ತಿಳಿಯಪಡಿಸುತ್ತದೆ ಮತ್ತು ಯೇಸು ಕ್ರಿಸ್ತನ ಮುಖಾಂತರ ತಿಳಿಯುತ್ತೇವೆ ತಂದೆ. ಯೇಸು ಕ್ರಿಸ್ತನೇ ತಂದೆ, ನಿಮ್ಮ ಅದೃಶ್ಯ ದೇವರ ಸಾದೃಶ್ಯ ರೂಪನಾಗಿದ್ದಾನೆ, ಕಾಣದ ದೇವರ ಕಾಣುವ ರೂಪ. ಆತನ ಮುಖಾಂತರ ತಂದೆ ನಿಮ್ಮ ಬಳಿಗೆ, ನಿಮ್ಮ ಸನ್ನಿಧಿಗೆ ಬರುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಆತನು ಸುರಿಸಿದ ರಕ್ತದಿಂದ ತಂದೆ ನಿಮ್ಮ ಪರಿಶುದ್ಧ ಸಾನ್ನಿಧ್ಯದೊಳಗೆ ಪ್ರವೇಶವಾಗುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ನೀವು ಕಳಿಸಿಕೊಟ್ಟ ಪರಲೋಕದ ಸ್ವರ್ಗದ ಶಕ್ತಿಯಾದ, ಜ್ಞಾನವಾದ, ವಿಮೋಚನೆಯಾದ, ಹೊಸ ಜೀವನವಾದ ದೇವರ ಮಕ್ಕಳ ಪದವಿಯನ್ನು ನೀಡುವ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ ತಂದೆ. ತಂದೆ, ಕೇಳಲಿರುವ ಚಿಕ್ಕ ವಾಕ್ಯ ಭಾಗ ಅಂಶ: ದೇವರೇ ನೀನೇ ನನ್ನ ಪಾಲು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ವಾಕ್ಯವನ್ನು ಕೇಳಲು ಬಂದಿರುವ, ಹೇಳುತ್ತಿರುವ ನಮ್ಮೆಲ್ಲರನ್ನು ತಂದೆ ನಿಮ್ಮ ಪರಿಶುದ್ಧವಾದ ಯೇಸು ಕ್ರಿಸ್ತ ನಾಮದಲ್ಲಿ, ಯೆಹೋವ ಎಂಬ ಇರುವಾತನೇ ನಿಮ್ಮ ನಾಮದಲ್ಲಿ, ಪರಿಶುದ್ಧಾತ್ಮ ಎಂಬ ಸಹಾಯಕನ ತಾಯಿಯಂತೆ ಸಂತೈಸುವಾತನ ನಾಮದಲ್ಲಿ, ಸತ್ಯದೇವರೇ ನಿತ್ಯ ಜೀವವಾದ ನಿಮ್ಮ ನಾಮದಲ್ಲಿ ನಮ್ಮನ್ನು ಅಡಗಿಸಿ ಬಚ್ಚಿಟ್ಟು ನಿಮ್ಮ ಮಹಿಮೆಗಾಗಿ ನಮ್ಮನ್ನು ರೂಪಾಂತರ ಮಾಡಬೇಕೆಂದು, ಈ ಲೋಕದಲ್ಲಿ ನಾವು ಹೋಗಬೇಕಾದ ಮಾರ್ಗ ತಿಳಿಯಪಡಿಸಬೇಕೆಂದು, ಸತ್ಯ ತಿಳಿಯಪಡಿಸಬೇಕೆಂದು, ಸ್ವತಂತ್ರ ಮಾಡಬೇಕೆಂದು, ಸಮೃದ್ಧಿ ಜೀವ ನೀಡಬೇಕೆಂದು, ಸುಳ್ಳುಗಾರ, ಕೊಲೆಗಾರ, ಮರಣಕ್ಕೆ ಕರೆದೊಯ್ಯುವ ಸೈತಾನನಿಂದ ನಾವು ಬಿಡುಗಡೆ ಹೊಂದಿ ಅವನ ಮೇಲೆ ದೊಡ್ಡ ಜಯವನ್ನು ಸಾಧಿಸುವಂತೆ ಈಗಲೇ ಶೀಘ್ರವಾಗಿ ನಿಮ್ಮ ಕೃಪೆಯನ್ನು ತೋರಿಸಬೇಕೆಂದು, ಶಾಂತಿದಾಯಕ ದೇವರೇ ಶೀಘ್ರವಾಗಿ ಸೈತಾನನ್ನು ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕಬೇಕೆಂದು, ನೀವೇ ನಮ್ಮ ಪಾಲು, ರಮಣೀಯವಾದ ದೇವರು. ನಮ್ಮ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ನಮ್ಮನ್ನು ಭವಿಷ್ಯತ್ತಿನ ಭಯವಿಲ್ಲದೆ ನಗುವಂತೆ ಮಾಡುತ್ತಾನೆ. ನಮ್ಮ ಸಮೃದ್ಧಿ ಜೀವವಾಗಿದ್ದಾನೆ.
ನಿತ್ಯ ಜೀವವಾಗಿದ್ದಾನೆ ಎಂದು ವಿಶ್ವಾಸಿಸಲು ಸಹಾಯ ಮಾಡಬೇಕೆಂದು ಮಾಡಿದ್ದಕ್ಕಾಗಿ ಸಕಲ ಘನಮಾನ ಮಹಿಮೆ ತಂದೆ ಈ ಲೋಕದಲ್ಲಿ ಪರಲೋಕದಲ್ಲಿ ಒಳ್ಳೆಯ ಪಾನವು ನೀನೇ ಆಗಿದ್ದಕ್ಕಾಗಿ ಸ್ತೋತ್ರ ವಂದನೆ ಆರಾಧನೆ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಯೇಸು ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ದೇವರೇ ನನ್ನ ಪಾಲು ನೀನೇ. ಇನ್ನು ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು: ಪರಲೋಕವೇ ನನ್ನ ದೇಶವೇ ಎಂದು ನೋಡುವೆನು, ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ಪ್ರೇರೆ, ಯೇಸುವನ್ನು ನೋಡಬೇಕಾದರೆ ಪರಲೋಕ ದೇಶವನ್ನು ನಾವು ನೋಡಬೇಕಾಗಿದೆ ಪ್ರೇರೆ, ಸಿದ್ಧವಾಗಬೇಕಾಗಿದೆ. ಆ ಸ್ಥಳದಲ್ಲಿ ಆತ್ಮೀಕವಾದ ಕಾಲುಗಳನ್ನಿಡಲು, ಹೆಜ್ಜೆಗಳನ್ನಿಡಲು, ನಂತರ ಪ್ರಭುವನ್ನು ನೋಡಲು ಸಾಧ್ಯ. ಹೌದು, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ. ಪರಿಶುದ್ಧತೆಯನ್ನು ಹಾರೈಸಬೇಕಾಗಿದೆ ಪ್ರೇರೆ. ಶುದ್ಧ ಹೃದಯವುಳ್ಳವರು ಧನ್ಯರು, ದೇವರನ್ನು ಕಾಣುವರು. ಹೌದು, ಹೀಗೆ ಪರಲೋಕವೇ ನನ್ನ ದೇಶ ಎಂದು ನೋಡುವೆನು ಎನ್ನುವ ಹಾಡನ್ನು ನನ್ನೊಂದಿಗೆ ಆಡಿರಿ ಪ್ರೇರೆ. ನಾವು ಪ್ರಭುವನ್ನು ಆತ್ಮೀಯ ನೇತ್ರಗಳೊಂದಿಗೆ ನೋಡೋಣ. ಆತ್ಮವಲಯದಲ್ಲಿ ನಾವು ಭೌತಿಕ ಜೀವಿತವನ್ನು ಸುಗಮವಾಗಿ ಜಯಕರವಾಗಿ ಸಾಗಿಸುವಂತೆ ತಂದೆ ಅನುಗ್ರಹಿಸುತ್ತಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ಆತ್ಮನೇ ಆಮೇನ್. ಪರಲೋಕವೇ ನಂದೇಶವೇ ಎಂದು ನೋಡುವೆನು, ನನ್ನ ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ಪರಲೋಕವೇ ನಂದೇಶವೇ ಎಂದು ನೋಡುವೆನು, ನನ್ನ ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ದುಃಖವು ಗೋಳಾಟವು ಕಷ್ಟವಾಗಲಿರುವುದಿಲ್ಲ. ಪರಲೋಕದಲ್ಲಿ ದುಃಖವು ಗೋಳಾಟವು ಕಷ್ಟವಾಗಲಿರುವುದಿಲ್ಲ. ಆಮೇನ್. ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಆಮೇನ್. ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಪರಲೋಕವೇ ನಂದೇಶವೇ ಎಂದು ನೋಡುವೆನು, ನನ್ನ ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ತುರಿ ಧ್ವನಿ ಕೇಳಿ ನಾನು ಬೇಗನೆ ಮಾರ್ಪಡುವೆನು. ಯೇಸುನಾಮದಲ್ಲಿ ತುತ್ತೂರಿ ಧ್ವನಿ ಕೇಳಿ ಸುಪ್ರಿಯರು ನಾವು ಬೇಗನೆ ಮಾರ್ಪಡುವೆವು. ಅಮರತ್ವ ಧರಿಸಿಕೊಂಡು ಸ್ವದೇಶ ಸೇರುವೆವು. ಆಮೆನ್. ಅಮರತ್ವ ಧರಿಸಿಕೊಂಡು ಸೇರುವೆ ಸ್ವದೇಶಕ್ಕೆ. ಪರಲೋಕವೇ ನಂದೇಶವೇ ಎಂದು ನೋಡುವೆನು, ನನ್ನ ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ಯೇಸುವಿನಲ್ಲಿ ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ಆದುದರಿಂದಲೇ ಸಿದ್ಧವಾಗು ನೀ ಮನವೇ. ಆಮೆನ್. ಆದುದರಿಂದಲೇ ಸಿದ್ಧವಾಗಿರಿ ಮನುಷ್ಯರೇ. ಪರಲೋಕವೇ ನಂದೇಶವೇ
ಎಂದು ನೋಡುವೆನು ನಮ್ ಪ್ರಿಯ ಯೇಸುವನ್ನು ನಾವೆಂದು ನೋಡುವೆವು. ಹಾಲೆಲೂಯ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಪರಲೋಕವೇ ನಮ್ಮ ನಿಜವಾದ ದೇಶ ಪ್ರೇರೆ. ನಾವೆಂದು ನೋಡಬೇಕು ಆ ಪ್ರಭುವನ್ನು ಆ ದೇಶದಲ್ಲಿ ಎಂದು ನಾವು ಆಸಕ್ತಿಯುಳ್ಳವರಾಗಿರಬೇಕು ಪ್ರೇರೆ. ನಾವು ಇಬ್ರಿಯರ ಗ್ರಂಥ 11ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. 13ನೇ ವಾಕ್ಯದಲ್ಲ, Hebrews chapter 11 verse 13 to 16th ವರ್ಡ್. ಇಲ್ಲಿ ಓದುವುದಾದರೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ಆದರೆ ಯಾರ್ಯಾರು? ಅಬ್ರಹಾಮ, ಹೆಬೇಲ, ಹೌದು ಪ್ರೇರೆ, ಮತ್ತು ಹನೋಕ ಮರಣವಿಲ್ಲದೆ ದೇವರಿಗೆ ಕೊಂಡೊಯ್ಯಲ್ಪಟ್ಟನು ಪರಲೋಕಕ್ಕೆ. ಅಬ್ರಹಾಮ, ಹೆಬೇಲ, ನೋಹ, ಹೌದು ಪ್ರೇರೆ, ಮತ್ತು ಅನೇಕ ಭಕ್ತರು, ಸಾರಾಳು ಅಬ್ರಹಾಮನ ಹೆಂಡತಿ, ಹೀಗೆ ಅವರೆಲ್ಲರೂ ಗಿದ್ಯೋನ್, ಬಾರಾಕ್, ಹೌದು ಪ್ರೇರೆ, ಅನೇಕ ದೇವಭಕ್ತರು, ಶ್ರೇಷ್ಠ ಭಕ್ತರು ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. 14ನೇ ವಾಕ್ಯ, 14th ವರ್ಡ್, 11th ಚಾಪ್ಟರ್ Hebrews 14th ವರ್ಡ್. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ಅಂದರೆ ಎಂಥ ಮಾತುಗಳು? ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಳ್ಳುವವರು, ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವವರು ಎಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರಂತ ಪ್ರೇರೆ. 15ನೇ ವಾಕ್ಯ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅಬ್ರಹಾಮನು ತನ್ನ ತಂದೆ ಮನೆಯನ್ನು, ಸ್ವದೇಶವನ್ನು, ಸ್ವಕುಲದವರನ್ನು ಬಿಟ್ಟು ದೇವರು ತೋರಿಸುವ ನಾಡಿಗೆ ಯಾವುದೆಂದು ಗೊತ್ತಿಲ್ಲದಿದ್ದರೂ ಹೊರಟು ಬಂದ ಪ್ರೇರೆ. ನೀನು ಮನೆ ಬಿಡು ಅಬ್ರಹಾಮ, ನಾನು ತೋರಿಸುತ್ತೇನೆ, ನಿನ್ನ ಮನೆ ಬಿಡು ಮೊದಲು ಎನ್ನುವಂತೆ. ಹೌದು ಪ್ರೇರೆ, ಆತನಿಗೆ, ಅಬ್ರಹಾಮನಿಗೆ ಮತ್ತೆ ತಂದೆಯ ಮನೆಗೆ, ಸ್ವಕುಲದವರ ಬಳಿಗೆ, ಸ್ವದೇಶಕ್ಕೆ ಹೋಗೋದಕ್ಕೆ ಯಾವಾಗಲೂ ಅವಕಾಶ ಇತ್ತು. ಆದರೆ ಅವರಿಗೆ ಪ್ರವಾಸಿಗಳಾಗಿದ್ದೇವೆ, ಪರದೇಶದವರಾಗಿದ್ದೇವೆ ಎಂದು ಒಪ್ಪಿಕೊಂಡು ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಡದೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವಕಾಶ ಇದ್ದರೂ ಹೋಗದೆ. 16ನೇ ವಾಕ್ಯ, 16th ವರ್ಡ್. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಉಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಹೌದು ಪ್ರೇರೆ, ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವರಂತ ಪ್ರೇರೆ. ಅವರು ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಪ್ರೇರೆ. ಹೌದು, ಆದ್ದರಿಂದಲೇ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆ ಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಅವರು ಎಷ್ಟು ಐಶ್ವರ್ಯವಂತರಾಗಿದ್ದರೂ ಕೂಡ ಅವರು ಪ್ರಯಾಣವನ್ನು ಮುಂದಕ್ಕೆ ಸಾಗಿಸಿದ್ರು ಪ್ರೇರೆ, ಹಿಂದಕ್ಕೆ ಬರಲಿಲ್ಲ. ಹೌದು, ನಾವು ಕೂಡ ವಿಶ್ವಾಸ ಎಂಬ ಪಂದ್ಯದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆಗೆ ಸ್ಥಿರಚಿತ್ತರಾಗಿ ನೋಡುತ್ತಾ ವಿಶ್ವಾಸ ಎಂಬ ಪಂದ್ಯದಲ್ಲಿ ಓಡಬೇಕಾಯಿತು ಪ್ರೇರೆ. ಹೌದು, ನಂಬಿಕೆಯನ್ನು ಹುಟ್ಟಿಸುವ ಆತನು, ಪರಿಪೂರ್ಣಗೊಳಿಸುವ ಆತನ ಕಡೆಗೆ ದೃಷ್ಟಿಸುತ್ತಾ ನೋಡಬೇಕಾಗಿದೆ. ನಾವು ಪರಲೋಕ ಸೇರುವುದು ನಮಗೆ ಅಸಾಧ್ಯವಾಗಿ ಕಂಡರು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎನ್ನುವ ವಾಕ್ಯದ ಅಡಿಯಲ್ಲಿ ನಾವು ಸಾಗಬೇಕಾಗಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಸಮಸ್ತವನ್ನು ಮಾಡಲು ಸಮರ್ಥನಾಗಿದ್ದೇನೆ ಎಂಬ ಫಿಲಿಪಿ ವಾಕ್ಯ 4ನೇ ಅಧ್ಯಾಯದಲ್ಲಿ ಬರೆದಂತೆ ಪೌಲನು ಆ ವಾಕ್ಯದ ಅಡಿಯಲ್ಲಿ ಸಾಗಬೇಕಾಗಿದೆ. ಮತ್ತು ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನನ್ನು ಆತನಲ್ಲಿ ವಿಶ್ವಾಸಿಟ್ಟ ಮಕ್ಕಳ, ಶಿಷ್ಯರ, ಭಕ್ತರ, ಸೇವಕರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುತ್ತಾನೆ ಎನ್ನುವ ವಾಕ್ಯವನ್ನು ವಿಶ್ವಾಸ ಪಂದ್ಯದಲ್ಲಿ ಓಡಬೇಕು. ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ ಎಂಬ ಸ್ಥಿರ ವಿಶ್ವಾಸದಿಂದ ಮುಂದುವರಿಯಬೇಕಾಗಿ ಪ್ರೇರೆ. ನನ್ನಲ್ಲಿ ವಿಶ್ವಾಸಿಸುವುದರಿಂದ ದೆವ್ವಗಳನ್ನು ಬಿಡಿಸುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣವಾಗುವರು, ಹೊಸ ಭಾಷೆ ಮಾತಾಡುವರು, ವಿಷ ಪದಾರ್ಥ ಸೇವಿಸಿದರೆ ಯಾವ ಹಾನಿಯಾಗುವುದಿಲ್ಲ, ಹಾವುಗಳನ್ನು ಕೈಲೆತ್ತುವರು. ಹೌದು ಪ್ರೇರೆ, ಕಾರಣ ವಿಶ್ವಾಸ ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಆತನು ಸಾಮರ್ಥ್ಯ ಪ್ರಕಟವಾಗುತ್ತದೆ.
ಹೀಗೆ ಪ್ರೇರೆ ಅವರು ಸ್ವದೇಶವನ್ನು ಆರೈಸಿದರು. ಯಾರು? ಅಬ್ರಾಮ, ಅದು ಪ್ರೇರೆ ನೋವಾ, ಸಾರಾಳು, ಹೆಬೇಲ, ಅದು ಇಸಾಕ, ಅಬ್ರಾಮ, ಇಸಾಕ, ಯಾಕೋಬರು. ಹೀಗೆ ದಾವಿದನು ಕೂಡ ಪರಲೋಕವನ್ನೇ ಇಷ್ಟಪಟ್ಟ. ಪ್ರೇರೆ ದೇವರೇ, ಪರಲೋಕದಲ್ಲಿ ನೀನೇ ನನಗೆ ಉತ್ತಮ ಪಾಲು, ರಮಣೀಯವಾದ ಪಾಲು, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಂದು ಹೇಳ್ತಾನೆ ಕೀರ್ತನೆ ಭಾಗದಲ್ಲಿ 73ನೇ ಕೀರ್ತನೆ. ಹೀಗೆ ಪರಲೋಕ ನನ್ನ ದೇಶ ಎಂದು ಪ್ರಭುವನ್ನು, ಪ್ರಿಯ ಪ್ರಭು ಯೇಸುವನ್ನು ನಾನು ಎಂದು ನೋಡಬೇಕೆಂದು ಆಶಿಸಬೇಕಾಗಿದೆ ಪ್ರೇರೆ. ಅಲ್ಲಿ ದುಃಖವು, ಗೋಳಾಟವು, ಕಷ್ಟವಾಗಲಿರುವುದಿಲ್ಲ. ಮೊದಲಿದ್ದದ್ದು ಎಲ್ಲವೂ ಇಲ್ಲದೆ ಹೋಗುತ್ತದೆ. ಅದು ಪ್ರೇರೆ ಪ್ರಕಟಣೆ ಗ್ರಂಥದಲ್ಲಿ ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಸಿಂಹಾಸನ ಮೇಲೆ ಆಸೀನಾಗಿರುವ ಆತನ ಪ್ರಭು. 5ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರಕಟಣೆ ಗ್ರಂಥ. ಎಲ್ಲವನ್ನು ಈಗ ಹೊಸದು ಮಾಡುತ್ತೇನೆ, ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಉಂಟಾಯಿತು. ಎಲ್ಲರ ಕಣ್ಣೀರು ಒರೆಸುತ್ತಾನೆ ಪ್ರಭು. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಮರಣವಾಗಲಿ, ಹಸಿವು ನೀರಡಿಕೆ ಆಗಲಿ, ಬಿಸಿಲು, ಬಾಯಾರಿಕೆ, ಜಳವಾಗಲಿ ಇರುವುದಿಲ್ಲ ಪ್ರೇರೆ. ಕತ್ತಲು ಇರುವುದಿಲ್ಲ. ಮೊದಲಿದ್ದ ಇಲ್ಲದೆ ಹೋಯಿತು. ಭೌತಿಕವಾದ ಜಗತ್ತು ಹೋಯಿತು, ಆತ್ಮಿಕವಾದ ಜಗತ್ತು, ನಿತ್ಯ ಜೀವ ಪ್ರಾರಂಭವಾಯಿತು ಪ್ರೇರೆ. ಹೀಗೆ ತುತ್ತೂರಿ ಧ್ವನಿ ಕೇಳಿ ನಾವು ಬೇಗನೆ ಎದ್ದೇಳುತ್ತೇವೆ ಪ್ರೇರೆ. ಯೇಸುವಿನ 2ನೇ ಆಗಮನದಲ್ಲಿ ಆತನಿಗೋಸ್ಕರ ಕಾದಿರುವವರೆಲ್ಲರೂ ಆತನ ಸ್ವರವನ್ನು ಕೇಳಿ ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬರುತ್ತದೆ ಎಂದು ಹೇಳಿದ್ದಾನೆ ಪ್ರಭು ಯೇಸು. ತುತ್ತೂರಿ ಧ್ವನಿ ಕೇಳಿ ಈ ದೇವರ ಪ್ರಧಾನ ದೂತ ಮಿಕಾಯಲ್ ದೇವದೂತ ಪ್ರತ್ಯಕ್ಷ ಆಗುತ್ತಾನೆ ಪ್ರೇರೆ. ಆ ಧ್ವನಿ ಕೇಳುತ್ತಲೇ ಆ ಮಧ್ಯ ಆಕಾಶದಲ್ಲಿ ದೇವದೂತರ ತಂಡದೊಂದಿಗೆ ದೇವರು ಯೇಸು ಕ್ರಿಸ್ತನು ದೇವರ ಮಹಿಮೆಯೊಂದಿಗೆ ಪ್ರತ್ಯಕ್ಷ ಆಗುತ್ತಾನೆ. ಆತನ ಕಡೆಯವರು ಪಕ್ಕನೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ, ಕಣ್ಣು ತೆರೆದು ಮುಚ್ಚು ತೆರೆದವರೊಳಗಾಗಿ ಎದ್ದೇಳುತ್ತಾರೆ ಭಕ್ತರು. ಬದುಕಿರುವವರು ಗಾಳಿಯಲ್ಲಿ ಏರು ಹೋಗುತ್ತಾರೆ, ಮಹಿಮ ಶರೀರ ಧರಿಸಿ. ಹೌದು, ಅಮರತ್ವ ಧರಿಸಿಕೊಂಡು ಸೇರುವೆವು ಸ್ವದೇಶಕ್ಕೆ. ಪ್ರೇರೆ ಅಬ್ರಾಮ, ಇಸಾಕ, ಯಾಕೋಬರು ಎದುರು ನೋಡಿದ ಆ ಸ್ವದೇಶ ಪ್ರೇರೆ. ಪರದೇಶಿಗಳು, ಪ್ರವಾಸಿಗಳು ಆಗಿದ್ದೇವೆ ಈ ಲೋಕದಲ್ಲಿ ಎಂದು ತಿಳಿದುಕೊಂಡವರಂತೆ ನಾವು ಕೂಡ ಜೀವಿಸುವುದಾದರೆ ಅಮರತ್ವ ಧರಿಸಿಕೊಂಡು ಸ್ವದೇಶ ಸೇರುತ್ತೇವೆ ಪ್ರೇರೆ. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶ. ನಂಬಿಕೆ ಇದ್ದವರು ಮಾತ್ರ ಪರಲೋಕ ಎಂಬ ಉತ್ತಮ ದೇಶ ಸೇರುತ್ತಾರೆ ಪ್ರೇರೆ. ಹೌದು, ಅಲ್ಲಿ ದುಃಖ, ಗೋಳಾಟ, ಕಷ್ಟ, ಕಣ್ಣೀರು, ಮರಣ, ಬೆಂಕಿ, ಜಳ, ಬಾಯಾರಿಕೆ, ಹಸಿವು ನೀರಡಿಕೆ ಇರುವುದಿಲ್ಲ ಪ್ರೇರೆ. ಅಲ್ಲಿ ಅಮರತ್ವ ಇರುತ್ತದೆ. ಹೌದು, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದವಿರುತ್ತದೆ. ದೇವರು ತನ್ನನ್ನು ಒಲಿದವರಿಗೆ, ತನಗಾಗಿ ತನ್ನ ಶಿಲುವೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಹೋದವರಿಗೆ. ಹೌದು, ನಂಬಿಕೆ ಇಲ್ಲದವರು ಆ ದೇಶಕ್ಕೆ ಸೇರುವುದಿಲ್ಲ. ಸ್ವರ್ಗ ದೇಶಕ್ಕೆ, ಪರಲೋಕಕ್ಕೆ, ನೂತನ ಯೆರೂಸಲೇಮ್ ಪಟ್ಟಣಕ್ಕೆ ಮೊದಲಿಗಿತ್ತೆಯಂತೆ ಅಲಂಕೃತವಾಗಿದೆ ಪ್ರೇರೆ. ವಜ್ರದಂತೆ ಥಳಥಳಿಸುತ್ತಿದೆ. ಅದು ಪ್ರೇರೆ. ಆ ಥಳಥಳಿಸುವ ಆ ದೇಶಕ್ಕೆ ನಂಬಿಕೆಯಿಂದ ಮಾತ್ರ ಪ್ರವೇಶ, ನಿರೀಕ್ಷೆಯಿಂದ ಪ್ರವೇಶ ಪ್ರೇರೆ. ಪ್ರೀತಿ ಕಡೆಯವರೆಗೆ ತಣ್ಣಗಾಗದಂತೆ ನೋಡಿಕೊಂಡು ಪ್ರವೇಶ ಮಾಡಬೇಕಾಗಿದೆ ಯೇಸುವಿನಲ್ಲಿ. ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಯಾವುದನ್ನು ತಾಳಿಕೊಳ್ಳಬೇಕು ಪ್ರೇರೆ? ವಿಶ್ವಾಸ. ಯೇಸು ಕ್ರಿಸ್ತನ ಅನುಯಾಯಿಯಾಗಿ ಬಾಳಬೇಕೆಂದು ಇಚ್ಛಿಸುವವರು ಹಿಂಸೆಗೆ ಗುರಿಯಾಗುತ್ತಾರೆ ಪ್ರೇರೆ. ಹಿಂಸೆ ಅಂದರೆ ಸಂಕಟ, ಇಲ್ಲ ಸಲ್ಲದನ್ನು ತಪ್ಪಾಗಿ ಹೊರಿಸುತ್ತಾರೆ, ಅವಮಾನ ಪ್ರೇರೆ, ಅನೇಕ ಕೊರತೆಗಳು. ಹೌದು, ಸೈತಾನನ ಶೋಧನೆ, ನಮ್ಮನ್ನು ಪ್ರೀತಿಸುವವರು ನಮ್ಮನ್ನು ದ್ವೇಷಿಸುವುದು, ನಮ್ಮ ಹತ್ತಿರವಾದವರು ದೂರವಾಗುವುದು, ಅನೇಕ ರೀತಿಯ ಪರೀಕ್ಷೆ ಉಂಟಾಗುತ್ತದೆ ಪ್ರೇರೆ. ದೇವರಿಂದ, ಸೈತಾನಿಂದ ಶೋಧನೆ ಉಂಟಾಗುತ್ತದೆ. ಮತ್ತು ಕಣಿನ, ಶರೀರದಾಶ, ಬದುಕು ಬಾಳಿನ ಡಂಬ ಇವುಗಳನ್ನೇ ಹೋರಾಟ ಮಾಡಿ ಆ ಮಧ್ಯಾಕಾಶದಲ್ಲಿರುವ ಆ ಶರೀರಗಣ, ದುರಾತ್ಮ ಸಮೂಹ, ಅಂಧಕಾರದ ಅಧಿಪತ್ಯಗಳು, ಆಧಿಪತ್ಯಗಳು, ಈ ಸಮೂಹಗಳನ್ನು ದಾಟಿ ಹೋಗಬೇಕಾಗಿದೆ. ಶಿಲುಬೆಯ ಶಕ್ತಿಯನ್ನು ಧರಿಸಿಕೊಂಡು ಆ ರಕ್ಷಣೆಯ ಹಾದಿಯಲ್ಲಿ ತಪ್ಪಿ ಹೋಗದೆ ದೈವ ಜ್ಞಾನದಲ್ಲಿ, ದೈವ ಶಕ್ತಿಯನ್ನು ಅತ್ಯಧಿಕವಾಗಿ ಆಶ್ರಯಿಸಿಕೊಂಡು ಕಟ್ಟಕಡೆ ದಿನದಲ್ಲಿ ಅಂಧಕಾರ ಶಕ್ತಿಯೊಂದಿಗೆ ಹೋರಾಡುವಾಗ ನಾವು ಜಯ ಸಾಧಿಸಬೇಕಾಗಿದೆ ಪ್ರೇರೆ. ದೇವರ ನೀತಿಯಿಂದ, ಸತ್ಯದಿಂದ, ಶಾಂತಿಯ ಸಂದೇಶದಿಂದ, ವಿಶ್ವಾಸ ಎಂಬ ಗುರಾಣಿಯಿಂದ, ರಕ್ಷಣೆಯ ಶಿರಸ್ತ್ರಾಣವಾಗಿರುವ ದೇವರ ವಾಕ್ಯವಾದ ಯೇಸುವಿನಿಂದ
ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಖಡ್ಗ ಇವುಗಳಿಂದ ನಾವು ಆ ದೇಶಕ್ಕೆ ಸೇರಬೇಕಾಗಿದೆ ಪ್ರೇರೆ. ಪರಲೋಕ ನಮ್ಮ ದೇಶ, ಪ್ರಭುವನ್ನು ನೋಡುತ್ತೇವೆ ಪ್ರೇರೆ. ಅಂಥ ಕೃಪೆ ಪ್ರಭು ನೀಡುತ್ತಾನೆ. ಮನೆ ಪ್ರೇರೆ, ಸ್ವಲ್ಪ ಕ್ಷಣ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರೇ ನನ್ನ ಪಾಲು ನೀನೇ ಎಂದು ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 57ನೇ ವಾಕ್ಯ ಭಾಗದಿಂದ 64ನೇ ವಾಕ್ಯದವರೆಗೆ. ಸ್ಲಾಮ್ಸ್ 119 ವರ್ಸ್ 57 to 64. ಇಲ್ಲಿ 57ನೇ ವಾಕ್ಯದಿಂದ ಓದೋಣ ಪ್ರೇರೆ. ಯೆಹೋವನೇ ನನ್ನ ಪಾಲು ನೀನೇ. ಆದರೆ ಇದೇ ನಮ್ಮ ಮುಖ್ಯ ವಾಕ್ಯ. ಈ ವಾಕ್ಯಗಳನ್ನು ಓದಿದ ನಂತರ ಕೆಲವು ವಾಕ್ಯ ವಿವರಣೆ ಮಾಡಿಕೊಳ್ಳೋಣ ಪ್ರೇರೆ. ಯೆಹೋವನೇ ಅಂದರೆ ಈಗ ಅದೃಶ್ಯ ದೇವರ ಸಾದೃಶ್ಯ ರೂಪವಾಗಿ, ಕಾಣದ ದೇವರ ಕಾಣುವ ರೂಪವಾಗಿ, ಮಾತನಾಡುವ ದೇವರ ಮನುಷ್ಯ ಆಕಾರದಲ್ಲಿ ಬಂದಿದ್ದಾನೆ ಪ್ರೇರೆ. ಹೌದು, ಆತನನ್ನು ನೋಡಿ ಬದುಕುವವರು ಯಾರಿದ್ದಿಲ್ಲ. ಆದ್ದರಿಂದ ತನ್ನ ಮಹಿಮೆಯನ್ನು ತಗ್ಗಿಸಿಕೊಂಡು ಬಂದಿದ್ದಾನೆ ಪ್ರೇರೆ. ಹೌದು, ದೇವರಿಗೆ ಸರಿಸಮಾನಾಗಿರುವ ಆ ಸಿರಿ ಪದವಿಯನ್ನು ಬಿಟ್ಟು ಬಿಡಲು ಒಲ್ಲೆ ಎನ್ನದೆ ಬಿಟ್ಟು ಬಂದಿದ್ದಾನೆ. ದಾಸನಾಕಾರದಲ್ಲಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ವಿಧೇಯತೆಯನ್ನು ನಮಗೆ ಕಲಿಸಲು ಬಂದಿದ್ದಾನೆ ಪ್ರೇರೆ. ಯೆಹೋವನೇ 57ನೇ ವಾಕ್ಯ 57th ವರ್ಡ್. ಯೆಹೋವನೇ ಅಂದರೆ ಯೇಸು ಕ್ರಿಸ್ತನೇ ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಹೌದು ಪ್ರೇರೆ. 58ನೇ ವಾಕ್ಯ. ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ. ನಿನ್ನ ನುಡಿಗನುಸಾರವಾಗಿ ನನಗೆ ಪ್ರಸನ್ನನಾಗು. 59ನೇ ವಾಕ್ಯ 59th ವರ್ಡ್. ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸಿಕೊಂಡಿದ್ದೇನೆ. 60ನೇ ವಾಕ್ಯ 60 ವರ್ಡ್. ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. 61 ವರ್ಡ್. 61ನೇ ವಾಕ್ಯ. ದುಷ್ಟರ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಮರೆಯಲಿಲ್ಲ. 62ನೇ ವಾಕ್ಯ 62nd ವರ್ಡ್. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು. 63ನೇ ವಾಕ್ಯ 63 ವರ್ಡ್. ನಿನ್ನ ನಿಯಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು, ಫ್ರೆಂಡ್ ಅಂತ ಹೇಳುತ್ತಿದ್ದಾನೆ. 64ನೇ ವಾಕ್ಯ 64th ವರ್ಡ್. ಯೆಹೋವನೇ ಭೂಲೋಕವು ನಿನ್ನ ಕೃಪೆಯಿಂದ ಪೂರ್ಣವಾಗಿದೆ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ದಾವೀದನು ಬರೆಯುತ್ತಿದ್ದಾನೆ. ತನ್ನ ಜೀವಿತದ ಅನುಭವದ ಮುಖಾಂತರ ದೇವರ ಆತ್ಮ ಪಡೆದಾತನಾಗಿ, ದೇವರಿಗೆ ಹೃದಯ ಪ್ರಿಯನಾಗಿ, ದೇವರ ಮಾರ್ಗಗಳಲ್ಲಿ ಅತ್ಯಾನಂದ ಪಡುವಾತನಾಗಿ, ದೇವರೇ ನನ್ನ ಮನಸ್ಸು ನಿನ್ನ ಕಡೆಗೆ, ನಿನ್ನ ಆಜ್ಞೆಗಳ ಕಡೆಗೆ ತಿರುಗಿಸು, ವ್ಯರ್ಥವಾದವುಗಳ ಕಡೆಗಲ್ಲ, ದ್ರವ್ಯಾಶೆಗಲ್ಲ, ಕಣ್ಣಿನಾಶೆಗಲ್ಲ, ಅಳಿದು ಹೋಗುವ ಈ ಲೋಕದ ಆಸ್ತಿಪಾಸ್ತಿ ಕಡೆಗಲ್ಲ. ಯೆಹೋವನೇ ನನ್ನ ಪಾಲು ನೀನೇ, ನಿನ್ನ ಕಡೆಗೆ ತಿರುಗಿಸು ಅಂತಿದ್ದಾನೆ ಪ್ರೇರೆ. ಹೌದು, ದೇವರಲ್ಲಿ ಏನಿದೆ ಪ್ರೇರೆ? ದೇವರಲ್ಲಿ ಏನಿದೆ ಅಂದರೆ ಎಲ್ಲವೂ ದೇವರಲ್ಲಿ ಇದೆ. ಹೌದು ಪ್ರೇರೆ, ಆದುದೆಲ್ಲವೂ ಆತನಲ್ಲಿ, ಯೇಸು ಕ್ರಿಸ್ತನಲ್ಲಿ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು, ಆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು. ಆ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಸಜ್ಜೀವವಿತ್ತು, ನಿಜವಾದ ಜೀವ ಪ್ರೇರೆ. ಎಲ್ಲ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಜೀವದಲ್ಲಿ ಬೆಳಕಿತ್ತು. ಆ ಬೆಳಕು ಮಾನವ ಜನಾಂಗ, ಎಲ್ಲ ಜನ ಕುಲ ಭಾಷೆಗಳವರಿಗೆ, ಎಲ್ಲ ದೇಶದವರಿಗೆ ಇವು ಬೆಳಕಾಗಿದೆ. ಯಾವುದು? ದೇವರ ವಾಕ್ಯ. ಆ ವಾಕ್ಯದಲ್ಲಿ ಜೀವ, ಆ ಜೀವದಲ್ಲಿ ಬೆಳಕು. ಈಗ ಪ್ರಿಯ ಯೇಸುವೆ ಲೋಕದ ಬೆಳಕಾಗಿದ್ದಾನೆ. ಆತನ ವಿಶ್ವಾಸರು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಆತನ ವಿಶ್ವಾಸುವುದಿಲ್ಲವೆಂದರೆ ಕತ್ತಲೆಯಲ್ಲಿ ನಡೆಯುತ್ತಾರೆ. ಕತ್ತಲೆ ಎಂದರೆ ಪಾಪ, ಅನಾರೋಗ್ಯ, ಭಯ, ಮರಣ, ನರಕ. ಅದು ಪ್ರೇರೆ. ಮತ್ತು ನಾವು ಯೇಸುವಿನ ಬಳಿಗೆ ಬಂದರೆ ಬೆಳಕಿನ ಬಳಿಗೆ ಬರುತ್ತೆ ಪ್ರೇರೆ. ಬೆಳಕು ನಮ್ಮಲ್ಲಿರುವ ಕತ್ತಲನ್ನು ಓಡಿಸುತ್ತದೆ. ಅಂದರೆ ಪಾಪಗಳು ಕ್ಷಮಿಸಲ್ಪಡುತ್ತವೆ ಯೇಸುವಿನ ಬಳಿಗೆ ಬಂದಾಗ. ಯೇಸು ಮಾತ್ರ ಪಾಪ ಇಲ್ಲದೆ ಹುಟ್ಟಿದ್ದಾನೆ ಪ್ರೇರೆ ಮತ್ತು ದೇವರಾಗಿದ್ದಾನೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ಅಷ್ಟೇ. ಆತ ಮನುಷ್ಯ ಅಲ್ಲ, ಆತನು ಮಹಾ ಬೆಳಕಾಗಿದ್ದಾನೆ, ಭಯಂಕರನಾದ ದೇವರಾಗಿದ್ದಾನೆ, ಸಾರ್ವಭೌಮನಾಗಿದ್ದಾನೆ, ಸರ್ವಕಾಲಗಳಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಆತನಿಗೆ ಮರಣ ಇಲ್ಲ. ಆತನು ಸಮಯ ಸಂದರ್ಭಗಳಿಗೆ ಒಳಗಾಗುವಾತನಲ್ಲ, ನಿತ್ಯ ಜೀವಿಸುವಾತನಾಗಿದ್ದಾನೆ ಪ್ರೇರೆ. ಹೀಗೆ ಯೆಹೋವನೇ ನನ್ನ ಪಾಲು ನೀನೆ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೈಗೊಳ್ಳುತ್ತೇನೆಂದು ನಿರ್ಣಯಿಸಿಕೊಳ್ಳಬೇಕಾಗಿದೆ. ಆಗ ತಂದೆ ತನ್ನ ಪರಿಶುದ್ಧ ಶಕ್ತಿಯನ್ನು, ಪರಿಶುದ್ಧಾತ್ಮನನ್ನು ದಯಪಾಲಿಸ್ತಾನೆ ಪ್ರೇರೆ.
ಪರಿಶುದ್ಧಾತ್ಮ ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಈ ಲೋಕದಲ್ಲಿ ಅನೇಕ ವಿಷಯಗಳಿವೆ ಪ್ರಿಯರೇ, ತಿಳಿದುಕೊಳ್ಳಲು. ನಮ್ಮ ಆತ್ಮ ಪರಲೋಕಕ್ಕೆ, ಸ್ವರ್ಗಕ್ಕೆ, ಎಲ್ಲಿಂದ ಬಂದಿದ್ದೇವೋ ತಾಯಿ ಗರ್ಭಕ್ಕೆ, ಅಲ್ಲಿಗೆ ಹೋಗಲು ಅನೇಕ ವಿಷಯಗಳು ತಿಳಿಯಬೇಕಾಗಿದೆ. ಸೈತಾನನು ಅವುಗಳನ್ನು ಒಂದು ಪರದೆ ಎಳೆದು ಮಂಕು ಮಾಡಿದ್ದಾನೆ. ಮನುಷ್ಯ ಜ್ಞಾನವನ್ನು ಲೋಕದ ಇಚ್ಛೆಗಳು, ಕಣ್ಣಿನಾಶೆ, ಶರೀರದ ಆಶೆಗಳು, ಬದುಕು ಡಂಬ ಎಂದು, ತಿನ್ನುವುದು ಕುಡಿಯುವುದು ಅನುಭವಿಸುವುದೆಂದು ಮೋಸಪಡಿಸಿದ್ದಾನೆ. ಆ ಪರಿಶುದ್ಧಾತ್ಮ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಪರಿಶುದ್ಧಾತ್ಮ ಕೊಡುತ್ತಾನೆ ದೇವರು. ಆ ಪರಿಶುದ್ಧಾತ್ಮ ಬಂದು ಈ ಲೋಕದ ಶಕ್ತಿ, ಪಿಶಾಚಿ ಎಳೆದಿರುವ, ದೆವ್ವ ಎಳೆದಿರುವ ಆ ಪರದೆ ಹರಿದು ಹೋಗುತ್ತದೆ ಪ್ರಿಯರೇ, ಸತ್ಯ ತಿಳಿಯುತ್ತದೆ. ಆಗ ನಾವು ಸ್ವತಂತ್ರರಾಗುತ್ತೇವೆ. ನಾವು ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತೇವೆ. ತಿಳಿಯದೇ ಕೂಡ ಕತ್ತಲೆ ಮಾರ್ಗದಲ್ಲಿ ನಡೆಯುವುದಿಲ್ಲ, ತಿಳಿದು ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತೇವೆ. ಹೀಗೆ ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ, ನಿನ್ನ ನುಡಿಗನುಸಾರ ನನಗೆ ಪ್ರಸನ್ನಾಗು. ಆಗ ನಾವು ಕೈಕೊಂಡಾಗ ದೇವರ ವಾಕ್ಯನ ಪೂರ್ಣ ಮನಸ್ಸಿನಿಂದ ದೇವರ ದಯೆ ಅಪೇಕ್ಷಿಸುತ್ತೇವೆ ಪ್ರಿಯರೇ. ದೇವರು ಯಾರೆಂದು ಗೊತ್ತಾಗುತ್ತದೆ. ಯೇಸು ಕ್ರಿಸ್ತನೇ, ತಂದೆ ಪರಿಶುದ್ಧ ಆತ್ಮನೇ ಆಗಿದ್ದಾನೆ, ಇರುವಾತನಾಗಿದ್ದಾನೆ, ಆತ್ಮಸ್ವರೂಪನಾಗಿದ್ದಾನೆ, ನೆರಳಿನಂತೆ ನಮ್ಮ ಬಲಗಡೆಯಲ್ಲಿ ಇರುವಾತನಾಗಿದ್ದಾನೆ. ಇನ್ನೊಂದು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಇರುವವುಗಳಲ್ಲಿ ತೃಪ್ತರಾಗಿರಿ, ಹಣದಾಶೆಗೆ ಬಲಿಯಾಗಬೇಡಿರಿ. ಇಗೋ ಬೇಗ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡುತ್ತೇನೆ ಎಂದು ಹೇಳ್ತಿದ್ದಾನೆ. ಮತ್ತೊಂದು ಜನ್ಮ ಇಲ್ಲ ಪ್ರಿಯರೇ, ಒಂದೇ ಜನ್ಮ. ಹುಟ್ಟಬೇಕು, ಕಣ್ಮುಚ್ಚಬೇಕು, ನ್ಯಾಯ ತೀರ್ಪಿಗಾಗಿ ದೇಹದಲ್ಲಿ ಬದುಕಿದ್ದಾಗ ಏನೇನು ಮಾಡಿದ್ದೇವೋ ಒಳ್ಳೆಯದು ಕೆಟ್ಟಿದ್ದ ಪರಿಣಾಮ ಶಿಕ್ಷೆಗೆ ಪ್ರವೇಶ ಆಗುತ್ತೇವೆ, ಸ್ವರ್ಗಕ್ಕೆ ಹೋಗುವುದಿಲ್ಲ ಪ್ರಿಯರೇ. ಯೇಸುವನ್ನು ವಿಶ್ವಾಸಿಸಿದ್ರೆ ಮಾತ್ರ, ಬೆಳಕನ್ನು ವಿಶ್ವಾಸಿಸಿದರೆ ಬೆಳಕಾಗುತ್ತೇವೆ. ಯೇಸುವನ್ನು ಬಿಟ್ಟರೆ ಬೇರೆಲ್ಲ ಕತ್ತಲೆ. ಕತ್ತಲೆ ಅಂದರೆ ಪಾಪ, ಬೆಳಕಂದರೆ ಪರಿಶುದ್ಧತೆ, ಜೀವ, ದೇವರ ಸ್ಥಳ ಪ್ರೇರೆ, ದೇವರು. ಹೀಗೆ ನಾವು ನಮ್ಮ 59ನೇ ವಾಕ್ಯ, 58 ಕೊನೆ ಭಾಗ, ನಿನ್ನ ನುಡಿಗನುಸಾರ ನನಗೆ ಪ್ರಸನ್ನನಾಗು. ದೇವರ ವಾಕ್ಯ ಕೈಗೊಂಡ್ರೆ, ಆ ನಿರ್ಣಯ ಮಾಡಿಕೊಂಡ್ರೆ, ದೇವರ ವಾಕ್ಯನ ಕೈಗೊಳ್ಳುವುದು, ಪೂರ್ಣ ಮನಸ್ಸಿನಿಂದ ದಯೆ ಬೇಡಿಕೊಂಡ್ರೆ ದೇವರು ತನ್ನ ನುಡಿಗನುಸಾರವಾಗಿ ನಮಗೆ ಪ್ರಸನ್ನ ಆಗುತ್ತಾನೆ ಪ್ರೇರೆ. ಹೌದು, ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. 59ನೇ ವಾಕ್ಯ. ನಮ್ಮ ನಡತೆ ಶೋಧಿಸಿಕೊಳ್ಳಬೇಕಾಗಿದೆ ಪ್ರೇರೆ, ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಆ ದಾರಿ ತಪ್ಪಿದ ಮಗ ಕುರಿತು ನೋಡುತ್ತೇವೆ ಪ್ರೇರೆ. ಲೂಕಾ ಸುವಾರ್ತೆ 15ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಆತನು ತಂದೆಗೆ, ಇಬ್ಬರು ಮಕ್ಕಳಿರ್ತಾರೆ, ಚಿಕ್ಕ ಮಗ ತಂದೆ ನನ್ನ ಆಸ್ತಿ ಭಾಗ ಕೊಡು ಎಂದಾಗ ತಂದೆ ಕೊಡುತ್ತಾನೆ. ಆತ ಹೋಗಿ ದೂರ ದೇಶದ ಹೋಗಿ ಸ್ತ್ರೀಯರಿಗೆ ಜೂಜಾಡುವುದಕ್ಕೆ, ಕುಡಿದು ತಿನ್ನುವುದಕ್ಕೆ, ಅಪಾಯಕಾರವಾಗಿ ಜೀವಿಸಿ ಹಾಳು ಮಾಡಿಕೊಳ್ಳುತ್ತಾನೆ ಆಸ್ತಿಯನ್ನು, ಹಣನ. ಕಡೆಗೆ ತಿನ್ನುವುದಕ್ಕೆ ಏನೂ ಇರುವುದಿಲ್ಲ. ಆ ದೇಶದಲ್ಲಿ ಬರಗಾಲ ಬರುತ್ತೆ, ದೊಡ್ಡ ಬರಗಾಲ. ಆಗ ಹಂದಿ ಮೇಯಿಸುವವರ ಬಳಿಗೆ ಹೋಗುತ್ತಾನೆ. ಹಂದಿ ತಿನ್ನುವ ಕಾಳನ್ನಾದರೂ ತಿಂದು ಹಸಿವು ನೀಗಿಸಿಕೊಳ್ಳಲೆಂದು. ಆಗ ಅದು ಕೂಡ ಸಿಕ್ಕುವುದಿಲ್ಲ. ಆಗ ತಂದೆ ಮನೆ ನೆನಪಾಗುತ್ತದೆ. ನನ್ನ ತಂದೆ ಮನೆಯಲ್ಲಾದರೂ ಕೆಲಸದವರು ತಿಂದು ಚೆಲ್ಲುವಷ್ಟು ಆಹಾರ ಉಳಿಯುತ್ತದೆ, ಇಲ್ಲಾದರೂ ನಾನು ಹಂದಿ ಕಾಳು ಕೂಡ ಸಿಗುವಲ್ದು ಎಂದು ಪಶ್ಚಾತ್ತಾಪಡುತ್ತಾನೆ. ಹೌದು ಪ್ರೇರೆ, ಅಲ್ಲಿ ತಂದೆಯೇ ನನ್ನ ಪಾಲು, ನಾನು ತಂದೆ ಬಳಿಗೆ ಹೋಗುತ್ತೇನೆ. ತಂದೆ, ಪರಲೋಕಕ್ಕೆ ನಿಮಗೂ ಸ್ವರ್ಗಕ್ಕೆ ನಿಮಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ಮಗನಾಗಿ ಇರುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ, ನಿನ್ನ ಕೆಲಸದವರಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸೆಂದು ಕೇಳಿಕೊಳ್ಳುತ್ತೇನೆ ಎಂದು ಹೋಗಿ ತಂದೆ ಬಳಿಗೆ ಹೋಗಿ ಒಂದಾಗುತ್ತಾನೆ ಪ್ರೇರೆ. ತಂದೆ ಆತನನ್ನು ಅಪ್ಪಿಕೊಂಡು, ಸತ್ತು ಹೋಗಿದ್ದ ಬದುಕಿ ಬಂದ ಈ ಮಗನಿಗೆ ಚಪ್ಪಲಿ ತೊಡಿಸಿರಿ, ಉಂಗುರ ತೊಡಿಸಿರಿ, ಮುಕುಟ ತೊಡಿಸಿರಿ, ಒಳ್ಳೆಯ ನಿಲುವಂಗಿ ತೊಡಿಸಿರಿ, ಹಬ್ಬ ಮಾಡೋಣ ಎಂದು ಹಬ್ಬ ಮಾಡುತ್ತಾನೆ ಪ್ರೇರೆ. ಹೌದು, ದೇವರೇ ನಮ್ಮ ಪಾಲು. ಮತ್ತು ಸೆರೆಮನೆಯಲ್ಲಿ ಕೂಡ ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಸುವಾರ್ತೆ ಹೇಳುತ್ತಾರೆ ಯೇಸುವಿನ ಕುರಿತು ಎಂದು ಹೇಳಿದಾಗ ಅನೇಕ ಜನರು ಆತನ ಸೆರೆಮನೆಯಲ್ಲಿ ಹಾಕಿದಾಗ ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳನ್ನು ಆಡುತ್ತಾರೆ, ದೇವರಿಗೆ ಮಹಿಮೆಯ ಪದಗಳನ್ನು. ದುಃಖ ಪಡಲಿಲ್ಲ, ಸೆರೆಮನೆಯಲ್ಲಿ ಹಾಕಿದ್ದರಿಂದ ದೊಡ್ಡ ದೊಡ್ಡ ಕಟ್ಟಿಗೆಗಳು ಕಟ್ಟಿದ್ದರು. ಸ್ತುತಿ ಆಡುತ್ತಾರೆ ಪ್ರಿಯ. ಮಧ್ಯರಾತ್ರಿ 12 ಗಂಟೆ, 1, 2 ಜಾವ ಅನೇಕ ಕೈದಿಗಳು ಕೇಳುತ್ತಿರುತ್ತಾರೆ. ಹೌದಾ, ಇದ್ದಕ್ಕಿದ್ದಂತೆ ಸೆರೆಮನೆ ಅಸ್ಥಿವಾರ ಕದಲಿತ್ತು. ಆ ಬಾಗಿಲುಗಳು, ಬೀಗದ ಕೈಗಳು ಬಿಚ್ಚಿದವು, ತೆರೆಯಲ್ಪಟ್ಟವು ತಮ್ಮಷ್ಟಕ್ಕೆ ತಾವೇ. ಸೆರೆಮನೆ ಅಧಿಕಾರಿ ಎಲ್ಲರೂ ಓಡಿ ಹೋಗಿದ್ದಾರೇನೆಂದು, ಇನ್ನು ನನಗೆ ಅರಸನು, ಅಧಿಕಾರಿಗಳು ನನ್ನ ಸಾಯಿಸ್ತಾರೆಂದು ಅದಕ್ಕೆ ಮೊದಲು ತಾನೇ ಕತ್ತಿಯಿಂದ ತಿವಿದುಕೊಂಡು ಸಾಯಲು ಪ್ರಯತ್ನಿಸಿದ್ದನು. ಆದರೆ ಪೌಲನು ಒಳಗಡೆಯಿಂದ, ಏನು ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದಾಗ ಒಳಗಡೆ ಹೋಗಿ ದೀಪ ತರಿಸಿ ಒಳಗಡೆ ಹೋಗಿ ನೋಡಿದಾಗ ಅಲ್ಲೇ ಇರುತ್ತಾರೆ ಪೌಲನು, ಸೀಲರು, ಎಲ್ಲ ಕೈದಿಗಳು. ಹೋಗಿಲ್ಲ. ಪ್ರಿಯರೇ, ಆತನು ಹೊರಗಡೆ ಕರೆದುಕೊಂಡು ಬಂದು ಸೆರೆಮನೆ ಅಧಿಕಾರಿ ಪೌಲನಿಗೆ ಹೇಳ್ತಾನೆ, ಸ್ವಾಮಿ, ನಾವು ಕೂಡ ನಿಮ್ಮಂತೆ ರಕ್ಷಣೆ ಹೊಂದಲು ಏನು ಮಾಡಬೇಕೆಂದಾಗ, ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವಿರಿ ಎಂದು ಹೇಳುತ್ತಾನೆ. ದೀಕ್ಷಾ ಸ್ನಾನ ಪಡೆಯುತ್ತಾನೆ. ಮಧ್ಯರಾತ್ರಿ
ಮನೆಗೆ ಕರ್ಕೊಂಡೋಗಿ